Hey, hi, my lovely fans. Welcome back to my channel. ಟೈಮ್ ಬಂದ್ಬಿಟ್ಟು 4:40 ಆಗೋಕ್ ಬಂದಿದೆ ಗೈಸ್. ಇಷ್ಟು ಬೇಗ ಎದ್ಬಿಟ್ಟು ನೀವು ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ನೀವು ಪ್ರಶ್ನಿಸ್ಬೋದು ಗೈಸ್. ಆನ್ ದ ವೇ ತೋರಿಸ್ಕೊಡ್ತೀನಿ ಎಲ್ಲಿಗೆ ಹೋಗ್ತಿರೋದಂತ. ಹಾಗೆ ಹೂವು ಕಿತ್ಕೊಳ್ಳೋಣ ಅಂತ ಹೂವಿನ ಗಿಡದ ಹತ್ರ ಬಂದೆ ಫ್ರೆಂಡ್ಸ್. ಈ ಹೂವು ಬಂದ್ಬಿಟ್ಟು ದನ್ಪಟ್ಲು ಹೂವು ಅಂತ. ಏನೇ ಮಾಡೋರು ನಾವು ದೇವ್ರ ದಯೆಯಿಂದ ಮೊದಲು ಸ್ಟಾರ್ಟ್ ಮಾಡ್ಬೇಕಲ್ವ, ಹಂಗಾಗಿ ಹಾಗೆ ಹೂವು ಎಲ್ಲ ಕಿತ್ಕೊಂಡು ದೇವರ ಮನೆಗೆ ಬಂದೆ ಗೈಸ್, ಪೂಜೆ ಮಾಡೋಣ ಅಂತ. ಫೈನಲಿ ದೀಪ ಎಲ್ಲ ಹಚ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ಗೈಸ್, ನೋಡ್ತಾ ಇರ್ಬೋದು. ಬೆಳಿಗ್ಗೆ ಕಾರಲ್ಲಿ ಹೋಗ್ತಾ ನಮ್ಮ ಪಾಗೋಡನ್ನು ನೋಡ್ಕೊಂಡು ಘಾಟಿ ಸುಬ್ರಹ್ಮಣ್ಯಗೆ ಹೋಗೋಣಂತ ಹೋಗ್ತಾ ಇದೀವಿ ಗೈಸ್ ಕಾರಲ್ಲಿ. ಹಾಗೆ ಮಧ್ಯ ದಾರಿಯಲ್ಲಿ ಹೋಗ್ತಾ ಟೋಲರ್ ಸಿಕ್ಕರು, ಬರಪ್ಪ ಟ್ಯಾಕ್ಸ್ ಕಟ್ರಿ ಅಂತ ಕರೆದ್ರು. ಟ್ಯಾಕ್ಸ್ ಎಲ್ಲ ಕಟ್ಬಿಟ್ಟು ಮುಂದೆ ಸಾಗ್ತಾ ಇದೆ, ಮುಂದೆ ಹೋಗ್ತಾ ಇದ್ದೇವೆ. ಹಾಗೆ ಸೂರ್ಯ ಹುಟ್ಟುತ್ತಿರೋದನ್ನ ನೋಡಿ ಮುಂದೆ ಹೋಗ್ತಾ ಇದ್ವಿ. ಮಧ್ಯ ದಾರಿಯಲ್ಲಿ ಹೋಟ್ಲಿಗೆ ಬಂದ್ವಿ ಫ್ರೆಂಡ್ಸ್. ಹೋಟ್ಲಿಗೆ ಬಂದು ಒಂದು ಪ್ಲೇಟ್ ಇಡ್ಲಿ ತಗೊಂಡು ತಟ್ಟೆ ಇಡ್ಲಿ ಸರಿಯಾಗಿ ಬಾರಿಸ್ತಾ ಕುತ್ಕೊಂಡೆ. ದೇವಸ್ಥಾನಕ್ಕೆ ಹತ್ರ ಬಂದ್ವಿ ಅಂತ ಗೊತ್ತಾಯ್ತು ಫ್ರೆಂಡ್ಸ್. ಅದಕ್ಕೆ ಪಟಾಪಟನೆ ಫೋನ್ ತೆಗ್ದು ಈ ತರ ಎಲ್ಲ ರೋಡಲ್ಲಿ ಹೋಗ್ತಾ ಘಾಟ್ ಸೆಕ್ಷನ್ ಕಾಣಿಸ್ತು ಫ್ರೆಂಡ್ಸ್. ಅದು ನೋಡ್ತಾ ಕಣ್ಣು ನೋಡ್ತಾ ತುಂಬಿಕೊಂಡು ವಿಡಿಯೋ ಮಾಡ್ತಾ ಕುತ್ಕೊಂಡೆ ಫ್ರೆಂಡ್ಸ್ ವಿಂಡೋ ಸೀಟಲ್ಲಿ. ಹಾಗೆ ಈ ಟರ್ನಿಂಗ್ ಸಿಕ್ತು ಗೈಸ್, ಏನ್ ಸೈಕ್ ಕಾಣಿಸ್ತಿದೆ ನೋಡ್ತಾ ಇರ್ಬೋದು. ನಾನಂತೂ ಫಿದಾ ಆಗೋದೆ ಈ ರೋಡಿಗೆ. ಅಕ್ಕಪಕ್ಕ ನೋಡ್ತಾ ಇರ್ಬೋದು ಪೊದೆಗಳು ಯಾವ ರೀತಿಯಾಗಿ ಕಾಣಿಸ್ತಿದಾವ ಅಂದ್ರೆ ನಾನು ಆ ಪೊದೆಯಲ್ಲಿ ಸೇರ್ಕೋಬೇಕಂತ ಅನ್ಕೊಂಡೆ ಗೈಸ್. ನೋಡ್ಬಿಟ್ಟು ದೇವಸ್ಥಾನ ರೋಡಲ್ಲಿ ಬಂದು ಕಾರ್ ನಿಲ್ಸಿ ಅಲ್ಲಿ ಮಂಟಪ ಕಾಣಿಸ್ತಿತ್ತು. ಆ ಮಂಟಪದ ಒಂದು ವ್ಯೂ ಎಲ್ಲ ನೋಡ್ಕೊಂಡು ಮುಂದೆ ನೋಡ್ತಾ ಮಂಟಪದ ಒಳಗಡೆ ಹೋಗ್ತಾ ಅಲ್ಲಿ ಶಿವ ಕಾಣಿಸ್ಕೊಂಡು ಶಿವದ ಒಂದು ವಿಡಿಯೋ ಮಾಡ್ಕೊಂಡು ಹಂಗೆ ಮುಂದೆ ನಡೆದ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಪಾದಯಾತ್ರೆ ಮಾಡ್ಕೊಂಡು ದೇವಸ್ಥಾನದ ಹತ್ರ ಹೋಗೋಣಂತ ಹೋಗ್ತಾ ಇದೀವಿ ಫ್ರೆಂಡ್ಸ್. ಅಲ್ಲಿ ತೆಂಗಿನ ಮರದ ಮಗ್ಲಕ್ಕೆ ಕಾಣಿಸ್ತಿರೋ ಗೋಪುರ ಇದೆಯಲ್ವ ಫ್ರೆಂಡ್ಸ್, ಅದೇ ದೇವಸ್ಥಾನ ನೋಡ್ತಾ ಇರ್ಬೋದು. ಹಾಗೆ ನಡ್ಕೊಂಡು ಹೋಗ್ತಾ ದೇವಸ್ಥಾನ ಸಿಕ್ತು, ಘಾಟಿ ಸುಬ್ರಹ್ಮಣ್ಯ ಟೆಂಪಲ್ ನೋಡ್ತಾ ಇರ್ಬೋದು ಗೈಸ್. ಯಾವ ರೀತಿಯ ಗೋಪುರ ಕಾಣಿಸ್ತಿದೆ ದೊಡ್ಡದಾಗಿ. ಪಾದ ತೊಳೆಯೋಣ ಅಂತ ಬಂದೆ ಫ್ರೆಂಡ್ಸ್. ಪಂಚೆ ಉಟ್ಕೊಳ್ಳೋಣ ಅಂತ ನಮ್ಮ ದೊಡ್ಡಪ್ಪ ಮತ್ತೆ ನಮ್ಮ ಅಣ್ಣ ರೂಮಿಗೆ ಕರ್ಕೊಂಡ್ ಬಂದ್ರು ಫ್ರೆಂಡ್ಸ್. ಯಾವ ರೀತಿಯಾಗಿ ಪಂಚೆ ಉಡಿಸ್ತವ್ರು ನಮ್ಮ ಅಣ್ಣನ್ಗೆ ನೋಡ್ತಾ ಇರ್ಬೋದು. ನಮ್ಮ ಅಣ್ಣನ್ಗೆ ಯಾವ್ದೋ ದೋಷ ಐತಂದ ಫ್ರೆಂಡ್, ದೋಷ ಪರಿಹಾರ ಮಾಡ್ಸೋಣಂತ ದೇವಸ್ಥಾನಕ್ಕೆ ಪೂಜೆ ಮಾಡ್ಸೋಣಂತ ಬಂದ್ವಿ. ಯಾವ ರೀತಿಯಾಗಿ ಸ್ವಾಮೀಜಿ ಮಂತ್ರ ಹೇಳ್ತವ್ರೆ, ಹಾಗೆ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮ ನಮ್ಮ ಅಣ್ಣ ಯಾವ ರೀತಿಯಾಗಿ ದೀಪ ಬೆಳಗ್ತಾ ನಮಸ್ಕಾರ ಮಾಡ್ತವ್ರೆ ನೋಡ್ಕೊಂತಾ ಇರ್ಬೋದು ಫ್ರೆಂಡ್ಸ್. ಸ್ವಾಮೀಜಿ ಹೋಮ ಸ್ಟಾರ್ಟ್ ಮಾಡೋಣ ಅಂತ ಇಲ್ಲಿ ಕರ್ಕೊಬಂದ್ರು ಫ್ರೆಂಡ್ಸ್. ನಮ್ಮ ಅಣ್ಣ ತುಪ್ಪ ಹಾಕ್ತಾ ನಮ್ಮ ದೊಡ್ಡಪ್ಪ ಮಂಡಕ್ಕಿ ಹಾಕ್ತಾ ಯಾವ ರೀತಿಯ ಫೈರ್ ಕ್ಯಾಂಪ್ ಮಾಡ್ತವ್ರೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು. ದೇವಸ್ಥಾನದ ಒಳಗಡೆ ಹೋಗಿ ವಿಡಿಯೋ ಮಾಡೋಣ ಅಂದ್ರೆ ಬಿಡ್ಲೇ ಇಲ್ಲ. ಎಷ್ಟು ಉದ್ದ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಕಳ್ಕಂಬ ದೇವ್ರದು. ನಾನಂತ ಈ ಪೂಜೆ ರೇಟ್ಗಳನ್ನು ನೋಡಿ ಕಂಗಾಲಾಗೋದೆ. ನಾನು ಇವರ ಮಧ್ಯೆ ಹೋಗ್ತಿರೋದು ನೋಡಿ ಟ್ರೈನಲ್ಲಿ ಹೋಗ್ತಾ ಇದ್ದೀನಂತ ಫೀಲ್ ಬಂತು. ಹಾಗೋ ಈಗ ಮಾಡಿ ಅನ್ನ ಸಂದರ್ಪಣೆ ಮಾಡೋ ಹತ್ರ ತಲುಪಿ ಬಿಸಿ ಪೊಂಗಲ್ ಮತ್ತೆ ಬಿಸಿ ಪಾಯಸ ಹಾಕಿಸ್ಕೊಂಡು ಕುತ್ಕೊಂಡು ಬಾರಿಸ್ದೆ ಫ್ರೆಂಡ್ಸ್. ಎಷ್ಟು ರುಚಿಯಾಗಿತ್ತಂದ್ರೆ ದೇವ್ರ ಪ್ರಸಾದ ತಿಂದಿರೋದಕ್ಕೆ ನನಗೆ ಪುಣ್ಯ ಅನ್ಸ್ತು. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗ್ಬೇಕಾದ್ರೆ ಆಟ ಸಾಮಾನೆಲ್ಲ ನೋಡ್ಕೊಂತ ಹೋದ್ವಿ. ದಾರಿಯಲ್ಲಿ ಭಕ್ತಾದಿಗಳು ತಮ್ಮ ಅರ್ಕೆನೆಲ್ಲ ಈ ರೀತಿ ತೀರಿಸ್ತಾರೆ ಫ್ರೆಂಡ್ಸ್, ಹೊಸ ವಿಗ್ರಹ ತಂದು ಪ್ರತಿಷ್ಠಾಪನೆ ಮಾಡೋ ಮೂಲಕ. ನೋಡ್ತಾ ಇರ್ಬೋದು ಸಾಯಿಬಾಬಾದು ಸ್ಟ್ಯಾಚ್ಯೂ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇಂಟೀರಿಯರು. ಫಸ್ಟ್ ಫ್ಲೋರ್ಗೆ ಹೋಗೋಣಂತ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಾನು ಮತ್ತೆ ನಮ್ಮ ದೊಡ್ಡಪ್ಪ ಸ್ಟೆಪ್ಸ್ ಎತ್ಕೊಂಡು ಅಲ್ಲಿ ಒಂದು ಮ್ಯೂಸಿಯಂ ಇದೆ ಅಂತ ಹೇಳಿದ್ರು, ನೋಡ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಅಂದ್ರೆ
ಈ ರೀತಿ ಸ್ವರ್ಗನೆಲ್ಲ ನೋಡ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ಅನ್ಕೊಂಡು ನಾನು ನೋಡಿದೆ ಫ್ರೆಂಡ್ಸ್ ಈ ವ್ಯೂನ. ಈ ರೀತಿ ಮಂಗಗಳು ಆಟಾಡ್ತಿರೋದು ನೋಡಿ ಎಷ್ಟು ಚಂದ ಅನ್ಸುತ್ತೆ ಅಲ್ವಾ ಗೈಸ್. ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಕಮೆಂಟ್ ಮೂಲಕ. ಈ ಸರೌಂಡಿಂಗ್ನೆಲ್ಲ ನೋಡಿ ನಾವು ಯಾವುದೋ ಮಲೆನಾಡಲ್ಲಿ ಇದೀವಂತ ಫೀಲ್ ಆಯ್ತು ಗೈಸ್. ಹೋಗ್ತಾ ದಾರಿಯಲ್ಲಿ ಮಧುಗಿರಿ ಮಾರಮ್ಮ ಹತ್ರ ಬಂದ್ವಿ ಫ್ರೆಂಡ್ಸ್. ಈ ಜನಗಳನ್ನ ನೋಡ್ತಾ ನಾವು ಒಳಗಡೆ ಹೋದಂಗೆ ಅಂತ ಹೊರಗಡೆಯಿಂದಾನೆ ನಮಸ್ಕಾರ ಮಾಡ್ಕೊಂಡು ಸೀದಾ ಕಾಯೆಲ್ಲ ಹೊಡ್ಕೊಂಡು ವಾಪಸ್ ಬಂದ್ಬಿಟ್ವಿ ಗೈಸ್. ಪಾವಗಡದಲ್ಲಿರೋ ಮೋರಿಗೆ ಬಂದಿದ್ವಿ ಗೈಸ್. ನಮ್ಮ ದೊಡ್ಡಪ್ಪವ್ರು ಏನೋ ತಗೋಬೇಕಿತ್ತಂತೆ, ಸೊ ಹಂಗಾಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ತೋಟದ ಹತ್ರ ಬಂದೆ ಫ್ರೆಂಡ್ಸ್. ಬೆಳಗ್ಗೆಯಿಂದ ದೇವಸ್ಥಾನಕ್ಕೆ ಹೋಗಿದ್ನಲ್ವ, ಈಗ ಬಂದೆ ದೇವಸ್ಥಾನದಿಂದ. ಸೊ ಅಡ್ಡಾಡ್ಕೊಂಡು ಹೋಗೋಣ ಅಂತ ಹಾಗೆ ಬಂದೆ ಫ್ರೆಂಡ್ಸ್. ವಿಡಿಯೋನ ಎಡಿಟ್ ಮಾಡೋಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ ಫ್ರೆಂಡ್ಸ್. ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೈಪಪ್ ಮಾಡಿ. ಇದ್ರೆ ಸಿಗೋಣ, ಇಲ್ಲಾಂದರೆ ನೋಡೋಣ. ಬಾಯ್ ಬಾಯ್ ಕಥಾ.